ಈ ಬೆಣ್ಣೆಹಣ್ಣನ್ನು ಹೇಗೆ ತಿನ್ನೋದು ಅನ್ನೋದು ಎಲ್ರಿಗೂ ಕುತೂಹಲ. ಅದನ್ನು ಹಸಿಯಾಗಿ ತಿನ್ನಬೇಕು ಅಥವಾ ಜ್ಯೂಸ್ ಮಾಡ್ಕೊಂಡು ತಿನ್ನಬೇಕು. ನಾನು ಕೇಳಿದ್ರೆ ಇದನ್ನು ಹಸಿಯಾಗಿ ತಿನ್ನೋದೇ ತುಂಬ ಒಳ್ಳೆಯದು. ಯಾಕಂತಂದರೆ ನಾವು ಜ್ಯೂಸ್ ಮಾಡಿದಾಗ ಅದಕ್ಕೆ ಸಕ್ಕರೆ, ಹಾಲು ಎಲ್ಲ ಸೇರಿಸಿ ಅದರ ಗುಣಮಟ್ಟನ ಹಾಳು ಮಾಡ್ತೀವಿ. ಆದರೆ ನಾವು ಈ ರೀತಿ ಪಲ್ಪ್ ಇದೆಯಲ್ಲ ನೋಡಿ, ಈ ಪಲ್ಪನ್ನು ನಾವು ಸ್ಕೂಪ್ ಮಾಡಿಕೊಂಡು ಹಾಗೆ ತಾಜಾ ತಿನ್ನೋದು ತುಂಬ ಒಳ್ಳೆಯದು. ನಿಮ್ಮ ಮುಂದೆ ಈಗ ಬೆಣ್ಣೆಹಣ್ಣಿನ ಸ್ಕೂಪ್ ಇದೆ. ತುಂಬ ಚೆನ್ನಾಗಿದೆ. ನಿಮಗೆ ತಿಂದರೆ ನೀವು ಹಸಿಯಾದ ಎಳೆನೀರು ಕುಡಿತೀರಲ್ಲ, ಎಳೆನೀರು ಕುಡಿದಾಗ ನಿಮಗೇನು ಗಂಜಿ ಇರುತ್ತೆ, ಆ ಟೇಸ್ಟ್ ಕೊಡುತ್ತೆ. ಪೋಷಕಾಂಶಗಳು ಅಷ್ಟೇ, ಇದರಲ್ಲಿ ಇರೋಷ್ಟು ಪೋಷಕಾಂಶಗಳು ಬೇರೆ ಹಣ್ಣುಗಳಲ್ಲಿ ನಿಮಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ಬೆಲೆಯಲ್ಲಿ. ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಒಂದು ಆಗ್ರನೇ ಅಂತ ಹೇಳ್ಬೋದು. ಆಮೇಲೆ ವಿಟಮಿನ್ ಎ ಇದರಲ್ಲಿ ಇದೆ. ದಯವಿಟ್ಟು ಈ ಒಂದು ಬೆಣ್ಣೆಹಣ್ಣನ್ನು ತಿನ್ನಿ. ಇದು ಈಗಿನ ಒಂದು ಏನಂತೀವಿ ಸೀಸನಲ್ ಫ್ರೂಟ್ ಇದು.